ಮುಂದಿನ ಕ್ವಶನ್ 39. ಈ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದ್ರೆ ಹವಾಂಗೋ ಇರ್ಬೋದು, ಏಂಜಿಯನ್ ಸಮುದ್ರ ಇರ್ಬೋದು, ಯುಪ್ರಟಿಸ್ ಮತ್ತು ಇದೆಲ್ಲ ಏನು ಅಂತಂದ್ರೆ ರಿವರ್ಸ್. ಯಾವ್ಯಾವ ನಾಗರಿಕತೆಗಳ ಮೇಲೆ ಸಿವಿಲೈಸೇಷನ್ ಯಾವ ನದಿಯ ಮೇಲೆ ಹುಟ್ಟಿತು ಅನ್ನೋದು ಕ್ವಶನ್ ಆಗಿದೆ. ಈಗ ನೋಡೋಣ. ಹವಾಂಗೋ, ಏಜಿಯಾನ ಸಮುದ್ರ ಮತ್ತು ಯುಪ್ರಟಿಸ್ ಮತ್ತು ಟೈಗ್ರಿಸ್ ಮತ್ತೆ ನೈಲು ಕೊಟ್ಟಿರ್ತಕ್ಕಂತಹ ಆಪ್ಷನ್ ಯಾವ್ದಿರ್ಬೋದು ಇದ್ರಲ್ಲಿ ಅಂತಂದ್ರೆ ಫಸ್ಟ್ ಈಸಿ ಆಗಿರೋದನ್ನ ನೋಡೋಣ. ನಿಮಗೆ ಯಾವ್ದು ಗೊತ್ತು? ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಈಜಿಪ್ಟ್ ನಾಗರಿಕತೆ ನೈಲ್ ರಿವರ್ ಮೇಲೆ ಇರೋದು ಅಂತ. ಇಲ್ಲಿ ಆಪ್ಷನ್ ನೋಡ್ಕೊಂಡ್ ಬರೋಣ. ಆಪ್ಷನ್ ಅಲ್ಲಿ ಒಂದೇ ಡಿಗೆ ಸೆಕೆಂಡ್ ಒನ್ ಬರ್ಬೇಕು. ಡಿಗೆ ಸೆಕೆಂಡ್ ಒನ್ ಇರೋದು ಯಾವ್ದು ಅಂತಂದ್ರೆ ಡಿ ಆಪ್ಷನ್ ಅಲ್ಲಿ ಮಾತ್ರ. ಅಲ್ಲಿಗೆ ನಿಮಗೆ ಹವಾಂಗನು, ಏಜಿಯನ್ ಸಮುದ್ರ, ಯುಪ್ರಟಿಸ್, ಟೈಗ್ರಿಸ್ ಗೊತ್ತೇ ಇರಬೇಕು ಅನ್ನೋದೇನಿಲ್ಲ. ಹೊಂದಿಸಿ ಬರೆಯಲ್ಲಿ ಈ ತರನು ಸಹ ಮಾಡ್ಬೋದು. ಅಲ್ಲಿಗೆ ಆಪ್ಷನ್ ಯಾವ್ದಾಗುತ್ತೆ ಅಂದ್ರೆ ಡಿ ಆಗುತ್ತೆ. ಈಗ ನೋಡೋಣ. ಹವಾಂಗ ಅಂತಕ್ಕಂಥದ್ದು ಚೀನಾ ನಾಗರಿಕತೆ ಯಾವ ನದಿಯ ದಂಡೆ ಮೇಲೆ ಉಗಮವಾಯ್ತು ಅಂದ್ರೆ ಹವಾಂಗೋ. ನೆಕ್ಸ್ಟ್ ಏಜಿಯಾನ್ ಸಮುದ್ರ ಎಲ್ಲಿ ಅಂತಂದ್ರೆ ಗ್ರೀಕ್ ನಾಗರಿಕತೆ. ಯುಪ್ರಟಿಸ್, ಟೈಗ್ರಿಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆ ಆಪ್ಷನ್ ಮೂಲಕನೂ ಸಹ ಎಲ್ರು ನೋಡ್ಬೋದು. ಮೆಸೊಪಟೋಮಿಯಾ ನಾಗರಿಕತೆ ಯಾವ ಒಂದು ನದಿಯ ತೀರದಲ್ಲಿ ಹುಟ್ಟಿಕೊಂತು ಅಂತಂದ್ರೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ಮೇಲೆ. ಈ ರೀತಿನೂ ಸಹ ನಾವು ಹೊಂದಿಸಿ ಬರೆಯರಲ್ಲಿ ಹುಡುಕ್ಬಹುದು. ಎಲ್ಲಾ 4ಕ್ಕೂ 4 ಆಪ್ಷನ್ ಗೊತ್ತಿರ್ಬೇಕು ಅಂತ ಏನಿಲ್ಲ.